ವ್ಯವಸ್ಥೆಗಳಲ್ಲಿ ಲೋಪ ಕಂಡು ಬಂದಾಗ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವಂತ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇದೆ. ವಿದ್ಯಾರ್ಥಿಗಳು ಮಾಡಿದ್ದು ಕೂಡ ಅದೇ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಅಕ್ರಮ ಆಯಿತು ಪರೀಕ್ಷೆಯಲ್ಲಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸುವಂತ ಕೆಲಸ ಮಾಡಿದ್ರು. ಅದಕ್ಕೆ ಸಿಜೆಪಿ ಬೆಂಬಲವನ್ನು ಕೊಡ್ತು. ಬಸವರಾಜ್ ಇಟ್ನಾಳ್ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಪ್ರತಿಭಟಿಸುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಈ ಪ್ರತಿಭಟನೆ ಮಾಡ್ತಾ ಇದ್ದವರ ಮೇಲೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಕ್ರಮಗಳು, ಲಾಠಿ ಚಾರ್ಜ್ ಮಾಡೋದು, ಟಿಯರ್ ಗ್ಯಾಸ್ ಹಾಕೋದು, ಇದೆಲ್ಲ ಸರಿನಾ? ಈಗ ಯಾವುದೇ ಒಂದು ಈ ಥರದ ಒಂದು ಮಟ್ಟದಲ್ಲಿ ಮಾನವೀಯ ಸಮಸ್ಯೆ ಇದು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋದು, ಅವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಖಂಡಿತ ಈ ವಿಚಾರವನ್ನು ನಾವು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದಲೇ ಮಾತಾಡಬೇಕು ವಿನಃ ಸರ್ಕಾರದ ದೃಷ್ಟಿಕೋನದಿಂದ ಅಲ್ಲ. ಸರ್ಕಾರ ಎಷ್ಟೇ ಬಲಿಷ್ಠವಾಗಿರಲಿ, ಏನೇ ಆಗಿರಲಿ, ಸರ್ಕಾರದ ಜೊತೆಗೆ ನನ್ನ ಸಹಾನುಭೂತಿ ಇರಬಾರದು. ಯಾಕಂದರೆ ಅನ್ಯಾಯ ಆಗಿದ್ದು ವಿದ್ಯಾರ್ಥಿಗಳಿಗೆ. ಈಗ ಏನಾಗಿದೆ, ಲಾಠಿ ಚಾರ್ಜ್ ಆಯಿತು, ಅದಕ್ಕೆ ಬರ್ತೇನೆ ಆಮೇಲೆ. ವಿದ್ಯಾರ್ಥಿಗಳ ಮೇಲೆ ಆದಂಥ ದಬ್ಬಾಳಿಕೆಗಳ ಬಗ್ಗೆ ಮಾತಾಡ್ತೇನೆ ಆಮೇಲೆ. ಆದರೆ ಅನೇಕ ಪ್ರಶ್ನೆಗಳನ್ನು ಸರ್ಕಾರ ಎತ್ತಿದೆ. ನೀವು ಕೂಡ ಮಾತಾಡಿದ್ರಿ ಈಗಲೇ. ಇಲ್ಲಿ ಆಮ್ ಆದ್ಮಿ ಪಾರ್ಟಿ ಯಾಕೆ ಬಂತು, ಕಾಂಗ್ರೆಸ್ ಪಕ್ಷ ಯಾಕೆ ಬಂತು, ಇನ್ನೊಂದು ಯಾಕೆ ಬಂತು, ಸಮಾಜದ ಪಕ್ಷ ಯಾಕೆ ಬಂತು? ಒಂದು ಚಳುವಳಿ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. 6 ಬಾರಿ ನೀಟ್ ಪರೀಕ್ಷೆ ಲೀಕ್ ಆಗಿದೆ. ಅದಕ್ಕೆ ಏನು ಪರಿಹಾರ ಕಾಣ್ತಾ ಇಲ್ಲ. ಜೊತೆಗೆ ಅದಕ್ಕೆ ಪರಿಹಾರ, ಅದರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದು, ಅದೊಂದು ಕಾನೂನಾತ್ಮಕ ಪ್ರಕ್ರಿಯೆ, ಆಡಳಿತಾತ್ಮಕ ಪ್ರಕ್ರಿಯೆ. ಯಾರೇ ಆದರೂ ಪೊಲೀಸರು ಮತ್ತೊಂದು ಮಾಡೇ ಮಾಡ್ತಾರೆ ಅದನ್ನು. ಆದರೆ ನೈತಿಕ ಹೊಣೆಗಾರಿಕೆ ಕಾಣ್ತಾ ಇಲ್ಲ. ಯಾರು ಈ ದೇಶದ ಶಿಕ್ಷಣದ ಜವಾಬ್ದಾರಿ ಹೊತ್ತಿದ್ದೀರಿ, ಅವರ ನೈತಿಕ ಹೊಣೆಗಾರಿಕೆ ಕಾಣ್ತಾ ಇಲ್ಲ. ಯಾಕಂದರೆ ಕಳೆದೋಗಿದ್ದು ವಿದ್ಯಾರ್ಥಿಗಳ ಶಿಕ್ಷಣ ವ್ಯವಸ್ಥೆ ಮೇಲಿನ ವಿಶ್ವಾಸ. ಹೀಗಿರುವಾಗ ಇದಕ್ಕೆ ಸಹಮತಿ ಇದ್ದರೆ ಆಮ್ ಆದ್ಮಿ ಪಾರ್ಟಿನೂ ಬರ್ತದೆ, ಇದಕ್ಕೆ ಸಹಮತಿ ಇದ್ದರೆ ಕಾಂಗ್ರೆಸ್ಸು ಬರ್ತದೆ, ಇದಕ್ಕೆ ಸಹಮತಿ ಇದ್ದರೆ ಕಮ್ಯುನಿಸ್ಟ್ ಪಾರ್ಟಿನೂ ಬರ್ತದೆ, ಇದಕ್ಕೆ ಸಹಮತಿ ಇದ್ದರೆ ಅದೇನೋ ಘೋಷಣೆಗೆ ಹೋಗ್ತಾರಲ್ಲ, ಆ ಘೋಷಣೆಗೆ ರಾಜಕಾರಣ ಬೇರೆ. ಆದರೆ ಕೇಂದ್ರ ವಸ್ತು ಏನು, ಈ ಇಡೀ ಒಂದು ಸಮಾಚಾರದ ಕೇಂದ್ರ ಬಿಂದು ಏನು? ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಿ ಅಂದರೆ ನಾವು ಮರುಪರೀಕ್ಷೆ ಮಾಡಿದ್ದೇವೆ ಅಥವಾ ನಾವು ಶಿಸ್ತು ಕ್ರಮ ಜರುಗಿಸಿದ್ವಿ ಅಲ್ಲ. ಈಗ ಈ ಮ್ಯಾಟರ್ಗಳು ಬಂದಾಗ ಸಿದ್ಧಾಂತ ಅಡ್ಡ ಬರಲ್ವಾ? ಹೇಗೆ ಅಲ್ಲ ರೀ, ಇದೊಂದು ಮಾನವೀಯ ಅಂತ ಹೇಳಿದ್ನಲ್ಲ. ಸಿದ್ಧಾಂತ ಆಮೇಲೆ ಚರ್ಚೆ ಮಾಡಿ. ಹಾಗಾದ್ರೆ ನೀವು ಜನತಾ ಪಕ್ಷ ಒಂದು ಕೋalition ಇತ್ತು ಈ ದೇಶದಲ್ಲಿ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಆಗಿತ್ತು. ಅದರಲ್ಲಿ ಕಮ್ಯುನಿಸ್ಟ್ ಇದ್ರು, ಜನಸಂಘ ಇತ್ತು. ಸಿದ್ಧಾಂತ ಅಡ್ಡ ಬಂತ? ಒಂದು ಒಟ್ಟಾರೆಯಾಗಿ ಒಂದು ಒಮ್ಮತದ ಸಮ್ಮತದ ಗುರಿ ಇರುವಾಗ ಸಿದ್ಧಾಂತಗಳು ಆಮೇಲೆ ಅವು ಸೆಕೆಂಡರಿ ಇಂಪಾರ್ಟೆನ್ಸ್. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈಗಿನ ಸಮಸ್ಯೆಯನ್ನು ಅಡ್ರೆಸ್ ಮಾಡಬೇಕು. ಆಮ್ ಆದ್ಮಿ ಪಾರ್ಟಿ ತನಗೆ ಏನು ಅನಿಸುತ್ತೆ ಅದು ಹೇಳ್ತದೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಆಗ್ಲಿ ಹೇಳಿದ್ರು ನಮ್ಮ ಬಾಲಾಜಿ ಅವರು, ಅದು ರಾಜಕೀಯ ಪಕ್ಷನೇ ಅಲ್ಲ, ಅದೊಂದು ವಿಡಂಬನಾತ್ಮಕ ಚಳುವಳಿ. ಹೀಗಾಗಿ ಅದಕ್ಕೆ ಒಬ್ಬನೇ ಒಬ್ಬ ನಾಯಕ ಬೇಕು, ಅದೆಲ್ಲ ದೇ ಆರ್ ಆಲ್ ಟೆಕ್ನಿಕಲ್ ಕ್ವಶನ್ಸ್. ಒನ್ ಸೆಕೆಂಡ್, ಮತ್ತೆ ಯಾರನ್ನ ಕರೆದ್ರು ಮತ್ತು ನಡ್ಡಾ ಅವರು ನಿನ್ನೆ? If they don't represent, why did they speak to some two people then? One second, ಬಾಲಾಜಿ ಹೇಳ್ತೇನೆ, ಇಂಪ್ಯಾಕ್ಟ್ ಅಲ್ಲ. ಈಗ ನೀವು ಅಡ್ರೆಸ್ ಮಾಡಬೇಕಾದ ವಿಚಾರ ನಾಯಕನ ಜೊತೆ ಅಲ್ಲ, ಅಡ್ರೆಸ್ ಮಾಡಬೇಕಾದ ವಿಚಾರ ನಿಮ್ಮ ಸರ್ಕಾರದ ಜವಾಬ್ದಾರಿಯನ್ನು ತೋರಿಸಬೇಕು. ನಿಮ್ಮ ಸರ್ಕಾರದ ನೈತಿಕ ಹೊಣೆಗಾರಿಕೆ ಏನಂತ ತೋರಿಸಬೇಕು. ಬಾಲಾಜಿ, ನಾನು ಮುಗಿಸ್ತೇನೆ. ಲೆಟ್ ಮಿ ಕಂಪ್ಲೀಟ್. We are not, it is not a negotiation, it is an issue. You address the issue, not the person. ಹೀಗಿರುವಾಗ ಏನಾಗಿದೆ ಇಲ್ಲಿ, ಇದೆಲ್ಲ ಕೂಡ ಡೈವರ್ಷನರಿ ಟ್ಯಾಕ್ಟಿಕ್ ನಾವು ನೋಡಿಬಿಟ್ಟಿದ್ದೇವೆ. ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾರೆ, ಸರಿಯಾದ ಸಮಯದಲ್ಲಿ ಎಕ್ಸಾಮ್ ಆಗ್ತಾ ಇಲ್ಲ, ಸರಿಯಾದ ಸಮಯದಲ್ಲಿ ಮೇಸ್ಟರ್ ಬರ್ತಾ ಇಲ್ಲ ಅಂತ. ಅವ್ರಿಗೆ ನೀವು ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು, ಯಾಕೆ ಏನು ನೀವು ಸತ್ಯಾಗ್ರಹ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತಾರೆ ಸರ್ಕಾರದಲ್ಲಿರೋರು. JNUನಲ್ಲಿ ಏನೋ ಒಂದು ವಿದ್ಯಾರ್ಥಿ ಸಂಘಟನೆ ಗಲಾಟೆ ಆಗ್ತದೆ, ಅವರು ಆಂಟಿ ನ್ಯಾಷನಲ್ ಹೆಸರಿಡ್ತಾರೆ. ರೈತರು ಸ್ಟ್ರೈಕ್ ಮಾಡ್ತಾರೆ ದೆಹಲಿಯಲ್ಲಿ, ಅವರು ಖಲಿಸ್ತಾನಿಗಳು ಆಗ್ತಾರೆ. ಇದೆಲ್ಲ ನೋನ್ ವಿಚಾರ. ಇಲ್ಲಿ ಬುದ್ಧಿಜೀವಿಗಳು ಮಾತಾಡಿದ್ರೆ ಅವ್ರು ಅರ್ಬನ್ ನಕ್ಸಲರು. ಈ ಸರ್ಕಾರದ ವಿರುದ್ಧ ಏನೇನು ಮಾತಾಡಿದ್ರು ಕೂಡ ಅವ್ರಿಗೊಂದು ಲೇಬಲ್ ಇದೆ, ಲೇಬಲ್ ಕಟ್ಟಿಟ್ಟ ಬುತ್ತಿ ಅದು. ಈಗ ಅಲ್ಲಿ ಏನಾದ್ರು ಮಾತಾಡ್ಕೊಳ್ಳಿ, ಮೂಟ್, ವಾಟ್ ಇಸ್ ದ ಮೂಟ್ ಪಾಯಿಂಟ್? ನಿಮ್ಮ ಸರ್ಕಾರದ ನೈತಿಕ ಹೊಣೆಗಾರಿಕೆ, ದಟ್ ಈಸ್ ದ ಓನ್ಲಿ ಪಾಯಿಂಟ್. ಅದು ಒಬ್ಬನೇ ನಾಯಕ ಇರಲಿ, 10 ಜನ ಇರಲಿ, 1000 ಜನ ಇರಲಿ, ಯಾರೋ ಬಂದು ಏನೋ ಮಾತಾಡ್ಕೊಳ್ಳಿ, ದಟ್ ಇಸ್ ಸೆಕೆಂಡ್. ವಿಲ್ ಡಿಸ್ಕಸ್ ದಟ್ ಆಲ್ಸೋ. ಅದೆಲ್ಲ ಚರ್ಚೆ ಮಾಡುವ ನಿಮಗೆ ನೈತಿಕ ಏನಂತಾರೆ ಅದಕ್ಕೆ ಒಂದು ಸ್ಥೈರ್ಯ ಯಾವಾಗ ಬರ್ತದೆ ಅಂದ್ರೆ ನೀವು ಮೊದಲು ಕ್ರಮ ತಗೊಳ್ಳಿ. ಈಗ ಕಾಂಗ್ರೆಸ್ ಪಕ್ಷದ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ ರಾಹುಲ್ ಗಾಂಧಿ, ಅವ್ರೇನ್ ಕೇಳ್ತಿದ್ದಾರೆ, ಅವ್ರು ತಮ್ಮ ಸಂವಿಧಾನದ ಚೌಕಟ್ಟಲ್ಲಿ ಮಾತಾಡ್ತಿದ್ದಾರೆ. ಅಡ್ಜಸ್ಟ್ಮೆಂಟ್ ಮೋಷನ್ ಬೇಕು, ನನಗೆ ರಾಜೀನಾಮೆ ಕೊಡಬೇಕು ದೇವೇಂದ್ರ. ದಟ್ ಇಸ್ ಹಿಸ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಇನ್ ವಿಚ್ ವಿಲ್ ಟಾಕ್. ಇವರು ಬೀದಿಯಲ್ಲಿ ಏನೋ ಪ್ರತಿಭಟನೆ ಮಾಡ್ತಿದ್ದಾರೆ, ದಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್. ಅವರ ಮೇಲೆ ಯೂನಿಫಾರ್ಮ್ ಇಲ್ಲದ ಪೊಲೀಸರು ಅಲ್ಲಿ ನೇಮ್ ಬ್ಯಾಚ್ ಇರುತ್ತೆ, ಪೊಲೀಸ್ ಹೌದು ಅಲ್ವೋ? ಯಾಕಂದ್ರೆ ಹಿಂದೆ ಕೂಡ ಆಗಿತ್ತಿದು. ಹಿಂದೆ ಜೈನಲ್ಲಿ ABP ಜನ ಹೊಡೆದು ಬಂದಿದ್ರು ವಿದ್ಯಾರ್ಥಿಗಳನ್ನ.
ಬಸ್ ಕೆಲವು ಸಾರ್ವಜನಿಕ ಆಸ್ತಿ ಹಾನಿ ಮಾಡೋದಂತಾರಲ್ಲ, ಮಂಡಲ್ ಕಮಿಷನ್ ಆದಾಗ ನೋಡಿದ್ವಿ ನಾವು ABP ಹೇಗೆ ಮಾಡಿದ್ವು ಅಂತ. ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಅಲ್ಲಿ ನೋಡಿದ್ದೇವೆ. ವಿದ್ಯಾರ್ಥಿಗಳು ಇದ್ದೇ ಇರ್ತದೆ, ಬಟ್ ಯು ಅಡ್ರೆಸ್ ದ ಇಶ್ಯೂ, ಡೋಂಟ್ ಬ್ಲೇಮ್ ದ ಸ್ಟೂಡೆಂಟ್ಸ್. ಓಕೆ ಉತ್ಕರ್ಷ್ ಅವರೇ, ಇಷ್ಟೆಲ್ಲ ಆಗ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಕಳೆದ ಹಲವು ದಿನಗಳಿಂದ ಪ್ರತಿಭಟನೆ ನಡ್ಕೊಂಡು ಬರ್ತಾ ಇದೆ. ಒಂದೇ ಒಂದು ಆಗ್ರಹ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಮತ್ತೆ ಯಾಕೆ ಕೊಡ್ತಾ ಇಲ್ಲ ಅವರು? ಈಗ ಒಂದು ಬಹಳ ಸ್ಪಷ್ಟಪಡಿಸ್ತೀನಿ ಸಂಪತ್, ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ಸೆಕೆಂಡ್ರಿ. ರಾಜೀನಾಮೆ ಕೊಟ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂಥದ್ದಲ್ಲ. ಆಲ್ರೆಡಿ JP ನಡ್ಡಾ ಅವ್ರು ಕರೆದು ಮಾತಾಡಿದ್ದಾರೆ. ನನಗೆ ಒಂದಷ್ಟು ವಾದಗಳು ಎಷ್ಟು ಬಾಲಿಶ ಅನ್ಸುತ್ತಂದ್ರೆ, ಹೇಗೆ ಹೇಳ್ತಾರೆ ಕೆಲವರು ಅಂದ್ರೆ, ಪಾರ್ಲಿಮೆಂಟ್ನ ಅವ್ರು ಉಡಾಯಿಸ್ಲಿ, ಪಾರ್ಲಿಮೆಂಟ್ ಏನಾದ್ರೂ ಮಾಡ್ಲಿ, ಫಸ್ಟ್ ಇಶ್ಯೂ ಅಡ್ರೆಸ್ ಮಾಡಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕಷ್ಟೇ ನಮ್ಗೆ. ಅಲ್ಲಿ ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ ನುಗ್ಗೋದ್ರು ಓಡೋದ್ರು ಅದು ಬೇಕಾಗಿಲ್ಲ, ಇಶ್ಯೂ ಅಷ್ಟೇ. ಇದೇ ಮಾನವೀಯತೆ ದೃಷ್ಟಿಯಿಂದ ಕೃಷಿ ಕಾನೂನಿನ ಸಂದರ್ಭದಲ್ಲಿ 3-4 ಬಾರಿ ಪ್ರಧಾನ ಮಂತ್ರಿಗಳ ಜೊತೆ ರಾಕೇಶ್ ಟಿಕೈಟ್ ಎನ್ನುವಂತ ನಾಯಕರ ಸಂವಾದ ಆಯ್ತು. ಕೊನೆಗೆ ಎಲ್ಲೋಗಿ ನಿಂತ್ಕೊಂತು ಸ್ವಾಮಿ? ತ್ರಿವರ್ಣ ಧ್ವಜ, ನಮ್ಮ ದೇಶದ ಅಸ್ಮಿತೆ ಕಿತ್ತಾಕಿ ಯಾವ ಧ್ವಜ ಹಾರಿಸಿದ್ರು? ಖಲಿಸ್ತಾನಿ. ಅವ್ರನ್ನ ದೇಶಭಕ್ತರು ಅನ್ಬೇಕಾ? ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಬೇಕೇನ್ರಿ? ಮಾಡೋಂತ ಸರ್ಕಾರ ಇಲ್ಲ ಇವತ್ತು ಕೇಂದ್ರದಲ್ಲಿ. ಇದೇ CNRC ಮಾನವೀಯತೆ ದೃಷ್ಟಿಯಿಂದ, ಹ್ಯುಮ್ಯಾನಿಟಿ ದೃಷ್ಟಿಯಿಂದ ನೋಡಿದ್ವಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರಪ್ಪ ಘೋಷಣೆ ಹಾಕಿದ್ರು? ನೀವು ಬರೀ ವ್ಯಕ್ತಿಗಳನ್ನು ನೋಡಬೇಡಿ ಅಂದ್ರೆ, ಆ ವ್ಯಕ್ತಿ ಎಲ್ಲಿ ಹೋಗ್ತಾರೆ, ಅವ್ರಿಗೆ ಯಾವ ಇಶ್ಯೂ ಅಂತ ತುರ್ಕಿರ್ತಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಹೇಳ್ತೀರಾ ಅಂತದ್ದು. ಹಾಗಾಗಿ ಈ ನಮಗೆ ನೀವು ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀಟ್ನ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ನಾವು ಅಕ್ಸೆಪ್ಟೆಡ್. ನೀಟ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಮಾನವೀಯತೆ ದೃಷ್ಟಿಯಿಂದ ನೀವು ಕಾನೂನನ್ನ ಕೈಗೆತ್ಕೊಂಡ್ರೆ, ಫಂಡಮೆಂಟಲ್ ರೈಟ್ಸ್ ಆರ್ ದೇರ್ ಟು ಬಿ ಇಂಪ್ಲಿಮೆಂಟೆಡ್, ಬಟ್ ಇಫ್ ಯು ಡೋಂಟ್ ಪ್ರಾಕ್ಟೀಸ್ ಫಂಡಮೆಂಟಲ್ ಡ್ಯೂಟೀಸ್, ಇಟ್ ಕೆನಾಟ್ ಬಿ ಅಕ್ಸೆಪ್ಟೆಡ್. ಹಾಗಾದ್ರೆ ವ್ಯವಸ್ಥೆ ವಿರುದ್ಧ ಪ್ರತಿಭಟಿಸೋ ಹಕ್ಕೇ ಇಲ್ವಾ? ಪ್ರತಿಭಟನೆ ಮಾಡ್ಲಿ, ಪಾರ್ಲಿಮೆಂಟ್ ಉಡಾಯಿಸ್ತೀವಿ ಅಂತ ಹೇಳುವಂತದ್ದು ಸರಿನಾ? ಹೇಳಿ. ಹಾಗಾಗಿ ಈ ಮಾನವೀಯತೆ ಬೂಟಾಟಿಕೆ ಪ್ರಚಾರ ನಮ್ಗೆ ಅವಶ್ಯಕತೆ ಇಲ್ಲ. Hopefully he'll withdraw that statement talking about the farmers protest. ಈಗ ಆಲ್ರೆಡಿ ನಮ್ಮ ಮಾನ್ಯ ಮುಖ್ಯ ನ್ಯಾಯಾಧೀಶರು ಅವ್ರದೇ ಆದಂಥ ಒಂದು ಇಂಟರ್ಪ್ರಿಟೇಷನ್ ಅಲ್ಲಿ ಅವ್ರದೇ ಆದಂಥ ಒಂದು ಅಬ್ಸರ್ವೇಷನ್ ಮಾಡಿದ್ರು. ಈ ಬೇಡದೇ ಇರೋ ಪಿಟಿಷನ್ ಫೈಲ್ ಮಾಡೋದು, ಕೋರ್ಟ್ ಈಗ ಆಲ್ರೆಡಿ ಜುಡಿಷಿಯರಿನಲ್ಲಿ ಅವ್ರದೇ ಆದಂಥ ಒಂದಷ್ಟು ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಫೆಟರ್ನಿಟಿನಲ್ಲಿ ತಾವು ಜಡ್ಜಸ್ ಹತ್ರ ಮಾತಾಡಿದಾಗ ಏನಕ್ಕೆ ಇಷ್ಟು ಕೇಸಸ್ ಪೆಂಡಿಂಗ್ ಇದೆ ಅಂದರೆ, ಬೇಡದೇ ಇರೋ ಕೇಸಸ್ ಫೈಲ್ ಮಾಡ್ತಾರೆ. ಯಾವ ಕೇಸ್ನು ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ. ಟೆಕ್ನಿಕಲ್ ಆಗಿ ನೀವು ಫೈಲ್ ಮಾಡಿದಾಗ ಹಿಯರ್ ಮಾಡಲೇಬೇಕಾಗತ್ತೆ ಕೋರ್ಟು. ಈ ಥರ ಬೇಡದೇ ಇರೋ ಕೇಸ್ಗಳನ್ನ ಫೈಲ್ ಮಾಡಿದಾಗ ಆಬ್ವಿಯಸ್ಲಿ ಜಡ್ಜಸ್ಗೂ ಇರಿಟೇಟ್ ಆಗುತ್ತೆ. ಒಬ್ಬ ಲಾಯರ್ಗೆ, ಒಬ್ಬ ಒಳ್ಳೆ ಲೀಡಿಂಗಲ್ಲಿರೋ ಅಡ್ವೊಕೇಟಿಗೆ 10 ಕೇಸಸ್ ಇದ್ದರೆ, ಪ್ರತಿಯೊಬ್ಬ ಜಡ್ಜ್ಗೂ ದೇಶದಲ್ಲಿರೋ ಒಬ್ಬ ಮುನ್ಸಿಫಿಂದ ಹಿಡಿದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತನಕ ದಿನಕ್ಕೊಂದು ಕಾಸ್ ಲಿಸ್ಟಲ್ಲಿ ಒಂದು 70-150 ಕೇಸ್ ಇರುತ್ತೆ ಒಬ್ಬೊಬ್ರು ಜಡ್ಜಸ್ಗೆ. ಅವ್ರೇನೋ ಅಬ್ಸರ್ವೇಷನ್ ಮಾಡಿದಾಗ ಈ ಪುಣ್ಯಾತ್ಮ ಎಲ್ಲೋ ಕೂತ್ಕೊಂಡು ಟ್ವೀಟ್ ಮಾಡಿದ್ರು, ಇದೆಲ್ಲ ಸರಿ, ನಾನು ಒಪ್ಕೊಳ್ತೀನಿ. ಆದರೆ ಇವತ್ತು ಈ ಸಾಹೇಬರು ಇಷ್ಟೊತ್ತು ಮಾತಾಡ್ಬೇಕಾದ್ರೆ ಇವ್ರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಇವ್ರು ಫಸ್ಟ್ ಮಾತಾಡಿದಾಗ ಹೇಳಿದ್ರು, ಇಟ್ ಈಸ್ ದ ರೈಟ್ of the leader of opposition to demand resignation of the education minister or HRD minister. It's a right of every citizen of the country when there is no delivery. Absolutely. But it is not the fundamental right. It may be the right asking. It is not our duty to give. There is because and ಇನ್ನೊಂದು BJP ಏನಾಗಿದೆ ಅಂದರೆ, ಇವರು ಅರ್ಥ ಮಾಡ್ಕೊಂಡಿಲ್ಲ. ಇವರು ಐ ಆಮ್ ಸಾರಿ, ಫಾರ್ಮರ್ ಪ್ರೊಟೆಸ್ಟ್ನ ಇವ್ರು ಮಾತಾಡಿ ಈಗ ರೀಜನಲ್ ಚಾನಲಲ್ಲಿ, ಐ ಡೋಂಟ್ ನೋ, ಹಿ ಹ್ಯಾಸ್ ಟು ವಿಡ್ರಾ ಇಟ್ ಇಫ್ ಹಿ ರಿಯಲೈಸಸ್ ಇಟ್. ಫಾರ್ಮರ್ ಪ್ರೊಟೆಸ್ಟ್ ಅಲ್ಲಿ ಇವರು ತಿರಂಗ ಹಾರಿಸಿದ್ರು, ಖಲಿಸ್ತಾನಿನ ಹಾರಿಸಿದ್ರು, ಯಾರನ್ನು ಹಾರಿಸಿದ್ರು ಅಲ್ಲಿ ಸೆಕೆಂಡ್ರಿ. ಇಮಿಡಿಯೇಟ್ಲಿ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ತಗೊಂತು. ತಿಂಗಳಗಟ್ಟಲೆ ಬಿಟ್ಟು ವಾಪಸ್ ತಗೊಂತು. ಒಂದ್ ಸೆಕೆಂಡ್ ಸರ್, ಅದನ್ನು ವಾಪಸ್ ತಗೊಂಡ ತಕ್ಷಣ ಒಂದು ಕೇಂದ್ರ ಸರ್ಕಾರ ಕೊಟ್ಟಿದ್ದ ಮೆಸೇಜ್ ಏನು ಅಂದ್ರೆ, ನೀವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಾವು ತಲೆ ಬಗ್ತೀವಿ ಅನ್ನೋದು ಒಂದು ಮೆಸೇಜ್ ಕೊಟ್ಟಂಗಾಯ್ತು. ಆಸ್ ಎನ್ ಅಬ್ಸರ್ವರ್ ಇಫ್ ಯು ಸಿ, ಅದನ್ನು ಬಗ್ದಂಗಾಯ್ತು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರೆಸಿಗ್ನೇಷನ್ ಕೇಳೋದು ಮೋದಿಜಿ ಅವ್ರಿಗಾಗ್ಲಿ ಅಥವಾ RSS ಅಂತ ಒಂದು ಸಂಘಟನೆಗಾಗ್ಲಿ ದೊಡ್ಡ ವಿಷಯ ಅಲ್ವೇ ಅಲ್ಲ. ನೋ ಬಡಿ ಇಸ್ ಇಂಡಿಸ್ಪೆನ್ಸಿಬಲ್, ಎಸ್ಪೆಷಲಿ ಫಾರ್ BJP ಟುಡೇ. ಅರ್ಥ ಆಯ್ತಲ್ಲ? ಅದು ಇವತ್ತು ಸ್ಟೇಟ್ ಅಲ್ಲಿರೋ ಕಾಂಗ್ರೆಸ್ ತರ. ಕಾಂಗ್ರೆಸ್ ಅಲ್ಲಿ ಇವತ್ತು ಹೆಂಗೆ ಯಾರು ಇಂಡಿಸ್ಪೆನ್ಸಿಬಲ್ ಅಲ್ಲ, DK ಶಿವಕುಮಾರ್ ಅವ್ರ ನೇತೃತ್ವ ಬಂದಾದ್ಮೇಲೆ, ಕೇಂದ್ರದಲ್ಲಿ ಮೋದಿ ಅವ್ರು ಬಂದಾದ್ಮೇಲೆ ಹಂಗೆ ಇದೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ತಾವು ಹಿಸ್ಟ್ರಿ ನೋಡೋದಾದ್ರೆ, ಹಿ ಈಸ್ ಅ ಪರ್ಸನ್ ಹೂ ರೀಪ್ಲೇಸ್ಡ್ ಮಿಸ್ಟರ್ ಪ್ರಮೋದ್ ಮಹಾಜನ್ after his demise. He engineered Bihar victory. Not only engineered Bihar victory, he was in charge of our Karnataka also in 2004. And he was also Bihar victory ಒಂದು ಒರಿಸ್ಸಾದಲ್ಲಿ ಪವರ್ಗೆ ಬರಕ್ಕೆ, ಅಂಡ್ ಒರಿಸ್ಸಾದಲ್ಲಿ ಪವರ್ಗೆ ಬಂದ್ರೂ CM ಪೋಸ್ಟ್ ನ ಡೆಡಿಕೇಟ್ ಮಾಡಿದ್ರು.
Because he said, means not he said, there was this one that where he himself said, ನನಗೆ ಆ ಲೆವೆಲ್ ಮಾಸ್ಕ್ ಇನ್ನೂ ಇಲ್ಲ, ಸೊ ಲೆಟ್ ಮಿ ಹೆಡ್ ದಿಸ್ ಅಂತ ಪೆಟ್ರೋಲಿಯಂ ಅಲ್ಲಿ ಇದ್ದಾಗ ಒಳ್ಳೆ ಹೆಸರು ತಗೊಂಡವರು. ಆದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ ಇದು ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಇವ್ರು ಇಷ್ಟೆಲ್ಲ ಅಪೋಸಿಷನ್ ಅವ್ರು ಮಾತಾಡ್ತಾ ಇರೋದು ಒಂದು ಡೆಮೋಕ್ರೆಟಿಕ್ಲಿ ಎಲೆಕ್ಟೆಡ್ ಆಗಿರೋ ಗೌರ್ಮೆಂಟ್ ಬಗ್ಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೇ ಜನ ವೋಟ್ ಹಾಕಿರೋರು, ಯಾರಿಗೂ ನೀವು ಗನ್ನಿಟ್ಟಿಲ್ಲ. ಬಿಜೆಪಿನವರು, ಕಾಂಗ್ರೆಸ್ನವರು, ಆಮ್ ಆದ್ಮಿ, ಈಗ ನೀವು 2 ಸೀಟ್ ಬಿಜೆಪಿ ನಿಲ್ಸಿ ಕಾಂಗ್ರೆಸ್ ಮನೆಗೆ ಕಳಿಸಿ, ನೀವು ಯಾರೋ ಸ್ವೆಟರ್ ಹಾಕೊಂಡ್ ಬಂದು ಮುಖ್ಯಮಂತ್ರಿ ಆದವ್ರನ್ನ, ಅವತ್ತು ನಿಮಗೆ ಡೆಮೋಕ್ರಸಿ ಏನ್ ವ್ಯಾಲ್ಯೂ ಕೊಟ್ಟಿದೆ, ಇವತ್ತು ಅದೇ ಡೆಮೋಕ್ರಸಿ ಉಳಿದಿದೆ ದೇಶದಲ್ಲಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ನವ್ರು ಬಿಡ್ತಾ ಇರಲಿಲ್ಲ. SIR ನ ತಡೆ ಹಿಡಿಬೇಕಾಗಿತ್ತು. ನಾನು SIR ಬಗ್ಗೆ ನಂಗೂ ಒಂದು ಮಿಸ್ಕನ್ಸೆಪ್ಷನ್ ಇತ್ತು, ಬಟ್ ನಾನು ವೆಸ್ಟ್ ಬೆಂಗಾಲ್ನವ್ರ ಹತ್ರ ಮಾತಾಡಿದಾಗ ಗೊತ್ತಾಯ್ತು ಎಷ್ಟು ಫೇಕ್ ವೋಟರ್ಸ್ ಇದ್ರು ದೇಶದಲ್ಲಿ ಅಂತ. ನಂದು ಇನ್ನೂ SIR ಎನ್ರೋಲ್ ನಾನು ಮಾಡಿಲ್ಲ, ಮಾಡಬೇಕು. ಬಟ್ ಪ್ರಾಬ್ಲಮ್ ಏನಾಗಿದೆ, ಮೋದಿ ಸರ್ಕಾರದಲ್ಲಿ ಏನಾಗಿದೆ ಸರ್, ಟ್ರಾನ್ಸ್ಪರೆನ್ಸಿ ಪ್ರಾಬ್ಲಮ್ ಆಗಿರೋದು, ಕರಪ್ಷನ್ ಇಲ್ಲ. ಟ್ರಾನ್ಸ್ಪರೆನ್ಸಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಇವ್ರು ಹೇಳಿದ್ರು, ಹೌದು ಇಶ್ಯೂ ಅಡ್ರೆಸ್ ಆಗೋದು ಇಂಪಾರ್ಟೆಂಟ್. ಮಕ್ಕಳದು ಏನ್ ಇಶ್ಯೂ ಅಡ್ರೆಸ್ ಆಗಬೇಕು? ಫಸ್ಟ್ ಏನಂದ್ರು, ನೀಟ್ ಎಕ್ಸಾಮ್ ಮರುಪರೀಕ್ಷೆ ಮಾಡಬೇಕು. ಸರ್ಕಾರದ ಪೊಸಿಷನ್ ಅಲ್ಲಿ ಕೂತ್ಕೊಂಡು ನಾನು ಬಿಜೆಪಿ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಸಿಸ್ಟಮ್ ಫೇಲ್ಯೂರ್ ಆಗಬಾರ್ದು. ಇಲ್ಲಿ ಆಗಿರೋದು ಒಬ್ರು ಚೀಫ್ ಜಸ್ಟಿಸ್ ಮಾತಾಡಿ ಅಗೇನ್ಸ್ಟ್ ಎಜುಕೇಶನ್ ಮಿನಿಸ್ಟರ್, ಕೊನೆಗೆ ಬಂದಿರೋದು 1 ಕೋಟಿ ಕಾಂಪನ್ಸೇಷನ್ ಕೊಡಿ ಮಕ್ಕಳಿಗೆ. ಇದು ಯಾವ ಲೆವೆಲ್ ಬರ್ತಾ ಇದ್ದೀರಾ? ಅಲ್ಲಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದಾಗ ರೈಲ್ವೆ ಸಚಿವರು, ಟೆರರಿಸ್ಟ್ ಅಟ್ಯಾಕ್ ಆದಾಗ ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಸ್ಟೇಟ್ ಚೀಫ್ ಮಿನಿಸ್ಟರ್ ಬಾಂಬೆನಲ್ಲಿ, ಸೆಂಟ್ರಲ್ ಅಲ್ಲಿ ಶಿವರಾಜ್ ಪಾಟೀಲ್ ಸಾಹೇಬ್ರು, ಸ್ಟೇಟ್ ಅಲ್ಲಿ ವಿಲಾಸರಾವ್ ದೇಶಮುಖ್ ಸಾಹೇಬ್ರು ಇರ್ಬೇಕಾಗ, ಕಸಬ್ ಅಟ್ಯಾಕ್ ಆದಾಗ ತಾಜ್, ಆಗ ರಾಜೀನಾಮೆ ಕೊಟ್ಟಂತ ಇತಿಹಾಸ ಇರೋದು ನಮ್ಮ ದೇಶ. ವಾಜಪೇಯಿ ಅಂತ ಎಥಿಕಲ್ ಲೀಡರ್ಸ್ ನೋಡಿರೋರು. ಬಟ್ ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್ ಬಿಜೆಪಿನವ್ರು ತಗೊಳಕ್ಕೆ ಅಡ್ಗಾಲ್ ಆಗ್ತಾ ಇರೋದು ಮೋಸ್ಟ್ ಪ್ರಾಬಬ್ಲಿ ದಿಸ್ ಎಲೆಕ್ಷನ್ ಫ್ಯಾಕ್ಟರ್ಸ್ ಇರಬಹುದು. ಪುಷ್ಪಾವತಿ ಅವರೇ, ಸಿಜೆಪಿ ಪ್ರೊಟೆಸ್ಟ್ಗೆ ನಿಮ್ಮ ಪಾರ್ಟಿಯಿಂದಲೂ ಕೂಡ ಬೆಂಬಲ ಇದೆ. ದೆಹಲಿಯಲ್ಲಿ ಆಗಿರುವಂತಹ ಹೈಡ್ರಾಮವನ್ನ ನೋಡ್ತಾ ಹೋಗೋಣ. ಕಲ್ಲು ಹೊಡೆಯೋರು ಮುಂದೆ ಡಾಕ್ಟರ್ ಆಗೋರ, ಪೊಲೀಸರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡೋರು ಮುಂದೆ ಡಾಕ್ಟರ್ ಆಗೋರ, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚೋರು, ಪೊಲೀಸರ ಮೇಲೆ ಹಲ್ಲೆ ಮಾಡೋರು, ಇವರೆಲ್ಲ ಮುಂದೆ ಡಾಕ್ಟರ್ ಆಗೋರೆ ಹೇಗೆ? ಸರ್, ನನಗೆ ಇಲ್ಲಿ ಕಾಣದ ಕೈಗಳು ಅಂತ ನಾನು ಆಗಲೇ ಹೇಳಿದ್ದೀನಿ. ಇವಾಗ ವಿದ್ಯಾರ್ಥಿಗಳ ಜೊತೆ ಯಾರ್ಯಾರೋ ಇವಾಗ ಬೇರೆ ಬೇರೆ ಇವಾಗ ಸರ್ ಹೇಳಿದ್ರು, ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ರು ಅಂತ, ಅದರಲ್ಲಿ ಯಾರೋ ಒಬ್ರು ಕೆಟ್ಟ ಉದ್ದೇಶ ಇಟ್ಕೊಂಡೇ ಈ ಥರ ಮಾಡಿರ್ಬೋದು. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ಈ ಬರದಲ್ಲಿ ಇವರೆಲ್ಲರೂ ಸೇರಿದ್ದಾರೆ. ಇವಾಗ ಹೇಳಿದ್ರು ಅವರೆಲ್ಲ, ಯಾರು ಆ ಪಕ್ಷ ಈ ಪಕ್ಷ, ಪಕ್ಷಾತೀತವಾಗಿ ಎಲ್ಲರೂ ಬಂದು ಸಪೋರ್ಟ್ ಮಾಡುವಾಗ ಕೆಲವರು, ಇವಾಗ ಪೊಲೀಸ್ನವರು ಅಷ್ಟೇ, ಕೆಲವರು ಪೊಲೀಸ್ ಹೆಸರು ನೇಮ್ ಪ್ಲೇಟ್ ಇದೆ, ನೇಮ್ ಇಲ್ಲ, ಇದು ಕ್ಯಾಪ್ ಇಲ್ಲ, ಸುಮ್ಮನೆ ಬಂದು ಹೊಡೆದ್ರು ಅಂತ, ಆ ಥರನೇ ಕೆಲವರೆಲ್ಲ ಅಲ್ಲಿರ್ಬೋದು ಸರ್. ಅದು ವಿದ್ಯಾರ್ಥಿಗಳನ್ನ ಮುಂದೆ ಇಟ್ಕೊಂಡು ಕೆಲವರು ಇಂಥ ಕೆಲಸ ಮಾಡ್ತಾ ಇರ್ಬೋದು. ಅದು ತನಿಖೆ ಆಗಲಿ. ನಂದೊಂದು ಕ್ಲಾರಿಟಿ ಕೊಟ್ಬಿಡಿ. ಜಂತರ್ ಮಂತರ್ನಲ್ಲಿ ಸೇರಿದ್ದು ಸಿಜೆಪಿ ಪಕ್ಷದವರ ಅಥವಾ ವಿದ್ಯಾರ್ಥಿಗಳು ಮತ್ತು ಸಿಜೆಪಿ ಪಕ್ಷದವರು ಒಟ್ಟಾಗಿದ್ರ ಅಲ್ಲಿ? ಸರ್, ಫಸ್ಟ್ ಹೋಗಿದ್ದು ವಿದ್ಯಾರ್ಥಿಗಳು. ಅವ್ರಿಗೆ ಸಪೋರ್ಟ್ ಆಗಿ ಇದು ಕಾಕ್ರೋಚ್ ಪಾರ್ಟಿ, ಮತ್ತೊಂದು ಪಾರ್ಟಿ ಎಲ್ಲಾನು ಹೋಗಿದೆ. ಫಸ್ಟ್ ವಿದ್ಯಾರ್ಥಿಗಳೇ ತಾನೇ ಹೋಗಿರೋದಲ್ಲಿ. ನಮಗೆ ನ್ಯಾಯ ಸಿಗಬೇಕು ಅಂತ 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರಲ್ಲ, ಅವ್ರಿಗೇನು ನ್ಯಾಯ ಸಿಕ್ತು ಸರ್? ಪಾರದರ್ಶಕವಾಗಿ ಇರ್ಲಿ ಅಂತ ಕೇಳೋದು ತಪ್ಪ? ವಿದ್ಯಾರ್ಥಿಗಳು ಅವ್ರಿಗೆ ಹಕ್ಕು ಇಲ್ವಾ? ಅವ್ರ ಮೇಲೆ ಈ ತರ ಕೈ ಮುರಿಯೋದು, ತಲೆ ಮೇಲೆ ಹೊಡೆಯೋದು, ಒಂದು ವಿದ್ಯಾ ಸರಸ್ವತಿ ಕೊಡ್ದಂಗೆ, ನಮ್ಮ ದೇಶದ ಭಾರತ ಮಾತೆಗೆ ಹೊಡೆದಂಗೆ ಇದೆಲ್ಲ ವಿದ್ಯಾರ್ಥಿಗಳ ಮೇಲೆ ಈ ತರ ಹಲ್ಲೆ ಮಾಡೋದು. ಇದರಿಂದ ಯಾರಿದ್ದಾರೆ ಅದು ತನಿಖೆ ಆಗ್ಲಿ ಸರ್. ಮತ್ತೆ ಅವರು ವಿದ್ಯಾರ್ಥಿಗಳು ಏನ್ ಬೇಡಿಕೆ ಇದ್ದಾರೆ, ನಮ್ಮ ಇವರು ಸಚಿವರು, ಸಾರಿ ಅವ್ರ ಹೆಸರು ಧರ್ಮೇಂದ್ರ ಪ್ರಧಾನ್, ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಮೋದಿ ಅವರು ಅದ್ರ ಬಗ್ಗೆ ಮಾತಾಡ್ಬೇಕು. ಪ್ರಧಾನಮಂತ್ರಿಗಳು ಬರೀ ಸರ್ ಪ್ರಧಾನ ಮಂತ್ರಿಗಳು ಬರೀ ಬಿಜೆಪಿ ಪಕ್ಷಕ್ಕೆ ಅಷ್ಟೇ ಅಲ್ಲ ಸರ್, ಬಿಜೆಪಿ ಪಕ್ಷಕ್ಕೆ ಅಲ್ಲ. ಒಂದ್ ವಿಚಾರ, ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ತಲುಪಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದಾರೆ. ನಾನು ಪೊಲೀಸ್ ಅಂತ ಹೇಳಿ ID ಕಾರ್ಡ್ ತೋರಿಸಿ ಆತನ ಮೇಲೆ ಲಾಠಿ ಚಾರ್ಜ್ ಮಾಡ್ಬೇಕಾ ಹೇಗೆ? ಅಲ್ಲ ಸರ್, ಇವಾಗ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ ಅನ್ನೋದು ಏನಿದೆ ಸರ್, ಬೇರೆ ಕಾಣದ ಕೈಗಳು ಇರ್ಬೋದು. ನಾನು ಹೇಳ್ತಾ ಇದ್ದೀನಲ್ವಾ, ಎಷ್ಟೋ ಸಾವಿರ ಲಕ್ಷ ಜನ ಇದ್ದಾರೆ ಅಲ್ಲಿ. ಅದರಲ್ಲಿ ವಿದ್ಯಾರ್ಥಿಗಳು ಯಾರು ಸರ್? ಅಲ್ಲಿ ವಿದ್ಯಾರ್ಥಿಗಳು ಅಂತಾನೆ ಎಲ್ಲರೂ ವಿದ್ಯಾರ್ಥಿಗಳೇ ಅಲ್ಲ ಸರ್. ಆಸ್ ಎ ನ್ಯೂಟ್ರಲ್ ಸ್ಪೆಕ್ಟೇಟರ್ ನಾನು ಕೇಳಿದರೆ, ರೂಲಿಂಗ್ ಪಾರ್ಟಿನವರು ಅದೇ ಡಿಫೆನ್ಸ್ ತಗೋಬೋದಲ್ಲ. ಅಲ್ಲಿ ಪೊಲೀಸ್ನವ್ರಿಗೆ ಬ್ಯಾಡ್ಜ್ ಇಲ್ಲ, ಅವ್ನು ಯಾರೋ ಡ್ರಾಮಾ ಡ್ರೆಸ್ ಹಾಕೊಂಡ್ಬಂದು ಹೊಡೆದಿರ್ಬೋದು ಅಂತ. See, this we cannot take it as a defense or offensive statement. ಇದರಲ್ಲಿ ಸಾಹೇಬ್ರು ಹೇಳ್ದಂಗೆ ಇಶ್ಯೂ ಅಡ್ರೆಸ್ ಆಗೋದು ತುಂಬಾ ಮುಖ್ಯ ಇದೆ.
ಆದರೆ ಇದನ್ನ ತುಂಬಾ ಈಗೋ ಆಗಿ ತಗೊಂಡಿದ್ದಾರೆ. ಆಮೇಲೆ ಇದು ಈ ನಾವಿಕ ಇಲ್ದಾರ ಹಡಗ್ತಾರೆ, ಇದು ಎಲ್ಲೆಲ್ಲೋ ಹೋಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಎಲ್ಲೆಲ್ಲೋ ಹೋಗ್ತಾ ಇದೆ. ಅಣ್ಣಾ ಹಜಾರೆ ಮೂವ್ಮೆಂಟ್ ಅಲ್ಲಿ ನಿಮ್ಮ ಆಪ್ ಪಕ್ಷ ಏನಿದೆ, ಆಮ್ ಆದ್ಮಿ ಪಕ್ಷ, ಅದು ಆ ಮಟ್ಟಕ್ಕೆ ಬಂದಿದ್ದ ಕಾರಣ ಏನು ಅಂದ್ರೆ ಅದು ಫೋಕಸ್ ಏನ್ ಇಟ್ಕೊಂಡಿತ್ತು ಆಂಟಿ ಕರಪ್ಷನ್ ವಿರುದ್ಧ, ಅದು ಈ ಸ್ಟೂಡೆಂಟ್ ಮೂವ್ಮೆಂಟ್ ಅನ್ಯಾಯವಾಗಿ ಇದ್ರ ದಾರಿ ತಪ್ತಾ ಇದೆ, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಒಳ್ಳೆ ಅಡ್ವೈಸರ್ಸ್ ಬೇಕು. ನೇಪಾಳ ನೋಡ್ಕೊಂಡು ಮಾಡಕ್ ಆಗಲ್ಲ. ಇಂಡಿಯಾ ಇಸ್ ನಾಟ್ ಎನಿ ಅದರ್ ಕಂಟ್ರಿ, ಇಂಡಿಯಾ ಇಸ್ ಲೈಕ್ ಎ ಕಾಂಟಿನೆಂಟ್. ಓಕೆ 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 ಎಸ್ ಸರ್. ಇಟ್ನಾಳ್ ಸರ್, ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ದೊಡ್ಡ ಮಟ್ಟದ ಫಂಡಿಂಗ್ ಆಗ್ತಾ ಇದೆ ಎನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಕಳೆದ ಹಲವು ದಿನಗಳಿಂದ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಜೆಪಿ ಪಾರ್ಟಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಬರ್ತಾ ಇದೆ, ಆನ್ಲೈನ್ ಆರ್ಡರ್ಗಳು ಹೋಗ್ತಾ ಇದೆ. ಇದು ಹೇಗೆ ಸಾಧ್ಯ ಅಂತ? ಅಲ್ಲ ರೀ, ಫಂಡಿಂಗ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ಯಾರೋ ಒಂದು ಭೂಗತ ಯಾರೋ ಒಬ್ಬ ವ್ಯಕ್ತಿ ಫಂಡಿಂಗ್ ಮಾಡ್ತಿದ್ದಾರೆ ಅಂತ ಅರ್ಥನ? ಸಹಾನುಭೂತಿ ಉಳ್ಳವ್ರು ಯಾರೋ ಮಾಡ್ತಿರ್ತಾರೆ. ಅದು ದೇಶದಲ್ಲಿ ಇರಬಹುದು ಅಥವಾ ಅಮೆರಿಕದಲ್ಲಿ ಇರಬಹುದು. RSS ಗೆ ದುಡ್ಡು ಬರಲ್ವ ಅಮೆರಿಕದಿಂದ? ಅವ್ರು ಸಿಂಪಥೈಸರ್ ಇರ್ತಾರೆ. RSS ರಿಜಿಸ್ಟ್ರೇಷನ್ ಆಗಿದೆ, ಹಂಗೂ ರಿಜಿಸ್ಟ್ರೇಷನ್ ಆಗಿಲ್ಲ. ಆಗ್ಲೇಬೇಕಂತ ಕಾನೂನು ಇಲ್ವಲ್ಲ, ರಿಜಿಸ್ಟ್ರೇಷನ್ ಆಗ್ಲೇಬೇಕಂತ ಕಾನೂನು ಇಲ್ಲ. RSS ಆಗಿಲ್ವಲ್ಲ, ಇದು ಆಗಲ್ಲ. ದಟ್ ಇಸ್ ಡಿಫರೆಂಟ್ ಡಿಬೇಟ್ ಆಲ್ ಟುಗೆದರ್. ಬಟ್ RSS ನ ಬಿಜೆಪಿನವರು ಎನ್ಕರೇಜ್ ಮಾಡ್ಕೊಂಡ್ರೆ ಕಾಕ್ರೋಚ್ ನ ನೀವು ಎನ್ಕರೇಜ್ ಮಾಡ್ಕೊಳ್ತೀರಾ? I don't know. I am not the Congress. No, I'm not cockroach then. I am nobody. I'm just a journalist. Okay. Spectator. ಕಾಕ್ರೋಚ್ ಪಾರ್ಟಿನೇ ಯಾಕೆ ಸರ್ ಸ್ಟೂಡೆಂಟ್ಗಳ ಬಗ್ಗೆ ಮಾತಾಡಿ. ಮೇಡಮ್ ಕೇಳಿ, ನೀವು ಆಮ್ ಆದ್ಮಿ ಪಕ್ಷದವರು ನಿಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಮ್ಮ ಸಾಕಷ್ಟು ಮ್ಯಾಟರ್ಗಳಿವೆ. ಎಸ್, ಈಗ ಈ ಪ್ರಶ್ನೆಗಳು ಆಲ್ ದಿ ಸೆಕೆಂಡರಿ ಕ್ವಶನ್ಸ್ ಆರ್ ಕಾಲ್ಡ್ ಸೆಕೆಂಡರಿ ಫಾರ್ ಅ ರೀಸನ್. ಓಕೆ, ಪ್ರೈಮರಿ ಏನು? ಈಗ ಆರೋಪಿ ಸ್ಥಾನದಲ್ಲಿ ಇರೋರು ಯಾರು? ವಿದ್ಯಾರ್ಥಿಗಳ ಸರ್ಕಾರನ. ಆರೋಪ ಯಾರ ಮೇಲಿದೆ? ಪ್ರೈಮರಿ ಆರೋಪ ಅಕ್ಯೂಸ್ಡ್ ಯಾರು? ಆ ಅಕ್ಯೂಸ್ಡ್ ಮನುಷ್ಯ ಬಂದು 1000 ಕತೆ ಹೇಳಿದ್ರೆ ಕತೆ ಕೇಳ್ಬೇಕಾ ಅಥವಾ ಮೊದಲು ಕೆಲಸ ಮಾಡಪ್ಪ ಅಂತ ಹೇಳ್ಬೇಕಾ? ಯಾಕೆ ರಾಜೀನಾಮೆ ಕೇಳ್ತಾರೆ? ಯಾಕಂದ್ರೆ ಬರೀ ಲೀಕ್ ಆಗಿದ್ದ ವಿಚಾರ ಅಲ್ಲ ಇಲ್ಲಿ, ಮತ್ತು ರೀ ಎಕ್ಸಾಮಿನೇಷನ್ ವಿಚಾರ ಅಲ್ಲ ಇಲ್ಲಿ. ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮೇಲೆ ವಿಶ್ವಾಸ ಬೇಕಲ್ರಿ. ರಾಮ ಮಂದಿರದಲ್ಲಿ ಕೇವಲ ಹಣ ಕಳವಾಗಿಲ್ಲ, ವಿಶ್ವಾಸ ಕಳವಾಗಿದೆ. ಅದಕ್ಕೆ ನೀವು ಹೋಮ್ ಮಿನಿಸ್ಟರ್ ಈಗ ನೋಡಿ, ಲಾ ಅಂಡ್ ಆರ್ಡರ್ ಅಲ್ಲಿ ಜವಾಬ್ದಾರಿ ಯಾರು? ಈಗ ನಿಮ್ಗೆ ID ಕಾರ್ಡ್ ತೋರಿಸಿ ಅಟ್ಯಾಕ್ ಮಾಡ್ಬೇಕು, ಕ್ರೌಡ್ ಕಂಟ್ರೋಲ್ ಮಾಡ್ಬೇಕಾಗಿಲ್ಲ. ಆದ್ರೆ ಕ್ರೌಡ್ ಕಂಟ್ರೋಲ್ ಪೊಲೀಸ್ ಆಕ್ಟ್ ಅಲ್ಲಿ ಏನು ನಾರ್ಮ್ಸೇ ಇಲ್ವಾ? ಕ್ರೌಡ್ ಕಂಟ್ರೋಲ್ ನಾರ್ಮ್ಸ್ ಇದಾವಲ್ಲ. ಆಮೇಲೆ ಕೆಲವು ಪತ್ರಕರ್ತರು ಹೋಗಿ ಕೇಳಿದ್ರೆ ಅವ್ರಿಗೆ ಹೊಡೆಯಕ್ ಬರ್ತಾರೆ, ID ಕಾರ್ಡ್ ತೋರ್ಸಪ್ಪ ಅಂತಂದ್ರೆ. ವಿಡಿಯೋ ಎವಿಡೆನ್ಸ್ ಇದಾವೆ. ಹೀಗಿರುವಾಗ ಇದು ಎರಡು ಪೊಲೀಸ್ ಅನ್ಕೊಂಡವರು ಲಾಠಿ ಹಿಡ್ಕೊಂಡವರು ದೇಶದಲ್ಲಿ ಸಂಪತ್ ನಮಗೆ ಬೇಕಾಗಿರೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಡ್ರೆಸ್ ದ ಸ್ಟೂಡೆಂಟ್ಸ್, ರಿಸ್ಟೋರ್ ಸ್ಟೂಡೆಂಟ್ಸ್ ಫೇತ್ ಇನ್ ದ ಸಿಸ್ಟಮ್. ಇಲ್ಲದೆ ಹೋದ್ರೆ ಈ ವಿದ್ಯಾರ್ಥಿ ಚಳವಳಿಯಿಂದ ಇಂದಿರಾ ಗಾಂಧಿ ಸರ್ಕಾರ ಬಿದ್ದೋಗಿದೆ. ವಿದ್ಯಾರ್ಥಿ ಚಳವಳಿ ಮೋದಿ ಸರ್ಕಾರವನ್ನು ಕೆಡವಬಲ್ಲ. ವಿದ್ಯಾರ್ಥಿಗಳ ಯುವಕರ ಸಿಟ್ಟನ್ನ ಕಡಿಗಣಿಸಬೇಡಿ, ಹೆಸರಿಡಬೇಡಿ, ಲೇಬಲ್ ಮಾಡಬೇಡಿ. ಯಾಕಂದ್ರೆ ಫ್ರಸ್ಟ್ರೇಷನ್, ವಿದ್ಯಾರ್ಥಿಗಳ ಫ್ರಸ್ಟ್ರೇಷನ್ ಇದೆಯಲ್ಲ, ಯು ಕ್ಯಾನ್ ನಾಟ್ ಇಮ್ಯಾಜಿನ್ ದಟ್ ಆಂಗರ್ ಅಂಡ್ ಆಂಗ್ಸ್ಟ್. ಈ ಆಂಗರ್ ಅಂಡ್ ಆಂಗ್ಸ್ಟ್ ಇಂದನೇ ಬಿಜೆಪಿ ಪಕ್ಷ ಹುಟ್ಟಿರೋದು. ಅರುಣ್ ಜೇಟ್ಲಿ ಅಂತ ಒಬ್ಬ ನಾಯಕರಿದ್ರು, ಅವ್ರು ಪದೇ ಹೇಳ್ತಿದ್ರು ಡೆಮೋಕ್ರಸಿಯಲ್ಲಿ ಏನೇನು ಇರಬೇಕು ಅಂತ. ಡಿಬೇಟ್, ಡಿಸೆಂಟ್, ಡಿಸ್ರಪ್ಷನ್, 3 Ds ಅಂತ ಹೇಳ್ತಿದ್ರು. ಮತ್ತೆ ಇದು ಡಿಸ್ರಪ್ಷನ್ ಅಲ್ವಾ? ಇದು ನೀವು ಅಧಿಕಾರದಲ್ಲಿದ್ದಾಗ ಯಾರು ಪ್ರತಿಭಟನೆ ಮಾಡಬಾರದು, ಬೇರೆ ಅಧಿಕಾರದಲ್ಲಿ ನೀವು ಪ್ರತಿಭಟನೆ ಮಾಡಬೇಕು. ಮಂಡಲ ಕಮಿಷನ್ ಬಸ್ ಸುಟ್ಟಿಲ್ವಾ ಆ ದಂಗೆಯಲ್ಲಿ? ಅಯೋಧ್ಯೆ ಸುಟ್ಟಿಲ್ವಾ? ಹಾಗಿರುವಾಗ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ. ಮೊದಲು ವಿಚಾರವನ್ನು ಅಡ್ರೆಸ್ ಮಾಡಿ, ನಿಮ್ಮ ಸಂವಿಧಾನಿಕವಾಗಿ ವಿರೋಧ ಪಕ್ಷ ಕೇಳೋದು ಸರಿ ಇದೆ, ಕೊಡೋದು ಬಿಡೋದು ಆಮೇಲೆ ವಿಚಾರ. ಅಡ್ಜರ್ನ್ಮೆಂಟ್ ಮೋಷನ್ ಅಂಡ್ ರೆಸಿಗ್ನೇಷನ್, ವಿದ್ಯಾರ್ಥಿಗಳು ಕೇಳೋದು resignation of the education minister plus home minister now because of the law and order issues, because you cannot manhandle the students. Home minister, Delhi home ministry comes under the central. Yes, it is. That's what I'm telling. ಉತ್ಕರ್ಷ್ ಅವರೇ, ಕೇಂದ್ರ ಸರ್ಕಾರಕ್ಕೆ ಇಷ್ಟರ ಮಟ್ಟಿಗೆ ಕಲ್ಲು ಹೃದಯ ಇರಬಾರ್ದಿತ್ತು. ಒಂದ್ ಕಡೆಯಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಅದೆಷ್ಟು ಜನ ಸುಸೈಡ್ ಮಾಡ್ಕೊಂಡ್ರು ಈ ಒಂದು ಪರೀಕ್ಷಾ ಅಕ್ರಮದಿಂದ. ಹಾಗೇನೆ ನಿಮ್ಮ ಪ್ರಭಾವವನ್ನು ಬಳಸಿ, ಆಬ್ವಿಯಸ್ಲಿ ಅಧಿಕಾರದಲ್ಲಿರೋರಿಗೆ ಪವರ್ ಇರುತ್ತೆ, ನಿಮ್ಮ ಪವರ್ ಅನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ ಇಲ್ಲಿ.
ನೋಡಿ, ಇಲ್ಲ ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ನಾವು ಜವಾಬ್ದಾರಿಯನ್ನು ತಗೊಂಡೇ ಬಹಳ ಸ್ಪಷ್ಟವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಮಾತಾಡಿದ್ದಾರೆ. ರೀ ಎಕ್ಸಾಮ್ ಅನ್ನ ಮಾಡಿರುವಂಥದ್ದು 11 ಲಕ್ಷ ಜನ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಕ್ಕಂಥದ್ದು. ಮೊನ್ನೆ ಕೂಡ JP ನಡ್ಡಾ ಅವ್ರು ಕರೆದು ಈ CJPಯ ಸೋಕಾಲ್ಡ್ ಯಾವ ಏನು ಪಾರ್ಟಿನೋ ಏನು ಗೊತ್ತಿಲ್ಲ ನನಗೆ, ಇವ್ರ ಕರೆದು ಮಾತಾಡಿರುವಂಥದ್ದು. ಆಮೇಲೆ ನೀವೀಗ ಬಹಳ ಪದೇ ಪದೇ ಕೇಳಿದ್ರಿ ಎಲ್ಲಿಂದ ಸಹಕಾರ ಬರ್ತಾ ಇದೆ, ಎಲ್ಲಿಂದ ಬರ್ತಿದೆ ಅಂದರೆ ನನಗೆ ಗೊತ್ತಿಲ್ಲ ಬರ್ತಿದೆಯೋ ಇಲ್ವೋ. ನನಗೊಂದು ಡಾಕ್ಯುಮೆಂಟು ಸಿಕ್ಕಿದಂಥದ್ದು 21 ಜುಲೈ 2026 ಬಾಂಗ್ಲಾದೇಶದ ಜಮಾತಿ ಇಸ್ಲಾಮಿ ಒಂದು ನೋಟಿಸ್ ಅನ್ನ ಕೊಡುತ್ತೆ. ಏನ್ ನೋಟಿಸ್? ಕನೆಕ್ಟ್ ಮಾಡ್ಕೊಂಡು ವಿ ಎಕ್ಸ್ಪ್ರೆಸ್ ಅವರ್ ಫುಲ್ ಅಂಡ್ ಅನ್ಕಂಡೀಷನಲ್ ಸಾಲಿಡಾರಿಟಿ ವಿತ್ ಆನ್ಗೋಯಿಂಗ್ ಸ್ಟೂಡೆಂಟ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತ. ಎಲ್ಲೋ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಪಾರ್ಟಿಯವರು ಇಲ್ಲಿ ಯೋಚನೆ ಮಾಡ್ಬೇಕಲ್ಲ. ನೋಡಿ, ನೀವು ಯಾಕೆ ನಾವು ಈವೆಂಟ್ಸ್ ಅನ್ನು ಹೇಳ್ತೀವಿ, ಕೃಷಿ ಕಾನೂನು ಇರ್ಬೋದು, CNRC ಇರ್ಬೋದು, ಎಲ್ಲೋ ಅಮೆರಿಕದಲ್ಲಿ ಕೂತಿದ್ದಂತ ಸ್ಟಾರ್ಗಳೆಲ್ಲ ಟ್ವೀಟ್ ಮಾಡಿದ್ರು, ವಿಚಾರದ ಬಗ್ಗೆ ಹೇಳಿದ್ರು. ಯಾಕೆ ಹೇಳಿದ್ರು? ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಹಾಗಾಗಿ ಬಹಳ ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೇನೆ, ಈ ವಿಚಾರದಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಆದ್ರೆ ಈ ವಿಚಾರದಲ್ಲಿ ದೇಶವನ್ನ ವಿರೋಧ ಮಾಡೋ ಮಟ್ಟಕ್ಕೆ ಹೋಗ್ತೀರಾ ಅಂತಂದ್ರೆ ಯಾರನ್ನು ಕೂಡ ಬಿಡೋದಿಲ್ಲ ನಾವು, ಅದನ್ನ ಸಹಿಸೋದು ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ಬಿಡುವಂತ ಪ್ರಶ್ನೆ ಇಲ್ಲ. ಹೇಟ್ ದ ಸಿಸ್ಟಮ್ ಬಟ್ ನಾಟ್ ದ ಕಂಟ್ರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಯಾರು ಇಲ್ಲಿರೋರು ಏನೋ 1000 ಹೇಳ್ಬೋದ್ರಿ, ದೇಶವನ್ನ ವಿರೋಧ ಮಾಡ್ತಾರೆ ಅಂತಂದ್ರೆ ನಾವು ಸುಮ್ಮನೆ ನಿಮ್ಮ ಅಜೆಂಡಾಗಳನ್ನ ತುರುಕ್ತೀರಾ, ನಿಮ್ಮ ವಿಚಾರಗಳನ್ನ ಯಾರು ಬಿಡುವಂತ ಪ್ರಶ್ನೆ ಇಲ್ಲ. There is one complete misconception in the society which is existing even today. Okay. That loud noise can bury the truth ಅಂತ. ಅದು ಸಾಧ್ಯ ಇಲ್ಲ. ಇದು ಯಾವುದೋ CJP ಅಂತ ಇವ್ರು ಕರೆದ್ರಲ್ಲ, ಅದೇ ರೀತಿ ಈಗ ಸಾಹೇಬ್ರ ಪಕ್ಕದಲ್ಲಿ ಕೂತ್ಕೊಂಡವ್ರು ಯಾವುದೋ RSS ಅಂತಾನು ಕರೆದ್ರು. ದೇರ್ ಆರ್ ಲೂಪ್ ಹೋಲ್ಸ್ ಇನ್ ಎವ್ರಿಥಿಂಗ್. ಆಕ್ಷನ್ ಅಂಡ್ ರಿಯಾಕ್ಷನ್. ಆದ್ರೆ ಒಂದು ನಿಮಿಷ RSS ಗೆ CJP ದಯವಿಟ್ಟು ಕಂಪೇರ್ ಅನ್ರಿಜಿಸ್ಟರ್ಡ್ ಅಂತ ಕಂಪೇರ್ ಮಾಡಿರೋದು. ಒಂದು ನಿಮಿಷ, ಅನ್ರಿಜಿಸ್ಟರ್ಡ್ ಅಂತ. ಆದ್ರಿಂದ ದ ಫಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಸಂಘಟನೆ ಇದೆಲ್ಲ ಬಿಡಿ, ಪ್ರತಿಯೊಬ್ಬ ಸಿಟಿಸನ್ ಸೀರಿಯಸ್ ಆಗಿ ತಗೋಬೇಕು ಸರ್ಕಾರ ಅನ್ನೋದು. ಇದು ಯಾವ ಸಂಘಟನೆಯಿಂದ ಬಂದಿದೀವಿ, ಎಲ್ಲಿಂದ ಬಂದಿದೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್. ಈಗ ಮಕ್ಕಳದ್ದು ಇಶ್ಯೂನ ಅಡ್ರೆಸ್ ಮಾಡಬೇಕು. ನ್ಯಾಯ ಕೊಡ್ಸಕ್ಕೆ ರೂಲಿಂಗ್ ಪಾರ್ಟಿ ರೆಡಿ ಇದೆ, ನ್ಯಾಯ ಕೇಳಕ್ಕೆ ಅಪೋಸಿಷನ್ ಪಾರ್ಟಿ ರೆಡಿ ಇದೆ, ಸರ್ವೆಲೆನ್ಸ್ ಮಾಡಕ್ ಮೀಡಿಯಾದವರು ಇದ್ದಾರೆ, ಇಂತ ಸೋಷಿಯಲ್ ಆಕ್ಟಿವಿಟಿ. ದೇಶ ಎಷ್ಟು ಕುಲ್ಗೆಡ್ಸಿದೀರ ಅಂದ್ರೆ ಎಲ್ಲರೂ ರಿಸೈನ್ ಮಾಡಿದ್ರು ಆಗಲ್ಲ. ನಾವು ಸೆಂಟ್ರಲ್ ಸ್ಟೇಟ್ಗೂ ವೋಟ್ ಹಾಕಿರೋರು ಅಷ್ಟೇ, ಟ್ಯಾಕ್ಸ್ ಕಟ್ಬಿಟ್ಟು ವೋಟ್ ಹಾಕಿರೋರು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತಾ ಇರೋದೇನು ಅಂದ್ರೆ, ದಯವಿಟ್ಟು ಸೊಲ್ಯೂಷನ್ ಕೊಡಿ ಸರ್ಕಾರಕ್ಕೆ. ದಯವಿಟ್ಟು ಕೂತ್ಕೊಂಡು ಬುದ್ಧಿಜೀವಿಗಳು, ಅಪೋಸಿಷನ್ ಅವರು ಒಂದು ಡೆಲಿಗೇಷನ್ ಹೋಗಿ ಎಲ್ಲದಕ್ಕೂ ಮೋದಿ ಅವ್ರನ್ನ ಭೇಟಿ ಮಾಡಬೇಕು. ಮೋದಿ ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ಜಿಯೋ ಪೊಲಿಟಿಕಲ್ ಇಶ್ಯೂ ಹ್ಯಾಂಡಲ್ ಮಾಡೋದು ಬೇಡವಾ? ಈ ಸಿಚುವೇಶನ್ ಅಲ್ಲಿ ನಾವು ಪ್ರಧಾನ ಮಂತ್ರಿಗಳನ್ನ ದೂರಕ್ಕಾಗತ್ತಾ? ಎಲ್ಲದಕ್ಕೂ ಅಮಿತ್ ಶಾ ಅಂದ್ರೆ ಹೋಮ್ ಮಿನಿಸ್ಟರ್ ರೀ ಆ ಮನುಷ್ಯ. ದಯವಿಟ್ಟು ಪ್ಲೀಸ್, HRD ಮಿನಿಸ್ಟರ್ ಅಲಿಗೇಷನ್ ಇರೋದು ಅವ್ರ ಮೇಲೆ. ನೆಕ್ಸ್ಟ್ ನೆಕ್ಸ್ಟ್ ಯಾರು JP ನಡ್ಡಾ ಅಡ್ರೆಸ್ ಮಾಡ್ತಾ ಇದ್ದಾರೆ, ಗೋ ಮೀಟಿಂಗ್ ವಿತ್ ಎ ಡೆಲಿಗೇಷನ್. ಅದೇನೋ ಮೋಷನ್ ಮೂವ್ ಮಾಡಿ ರೆಸಿಗ್ನೇಷನ್, ಹೌದು ಇವ್ರು ಹೇಳ್ದಂಗೆ ರೆಸಿಗ್ನೇಷನ್ ಕೊಟ್ಟರೆ ಸರಿ ಹೋಗುತ್ತೆ ಅಂದ್ರೆ ಅಲ್ಲ. ಇದನ್ನ ಅನಿಯನ್ ಫಿಲಮ್ ಸ್ಟೈಲಲ್ಲಿ ಆಪರೇಟ್ ಮಾಡೋಕ್ಕಾಗಲ್ಲ. ಅಸಿಸ್ಟೆಂಟ್ ಇಂಜಿನಿಯರ್ ಇಂದ ಅವ್ನು ಯಾರೋ ಕಾಂಟ್ರಾಕ್ಟರ್ ಇಂದ ಹಿಡಿದು ಎಜುಕೇಶನ್ ಅವ್ನು ಯಾರೋ ಎನರ್ಜಿ ಮಿನಿಸ್ಟರ್ ತನಕ FIR ಮಾಡೋಕ್ಕಾಗಲ್ಲ. ಏನು ಅಂದ್ರೆ ಸಿಸ್ಟಮ್ ಅಲ್ಲಿ ಕ್ಲೀನ್ ಬೇಕಾಗಿದೆ. ಜನಕ್ಕೆ ಚೇಂಜ್ ಬೇಕಾಗಿರೋದಂತೂ ಸತ್ಯ. ಅದನ್ನ ರಾಜಕೀಯ ಪಕ್ಷದವ್ರು ಅರ್ಥ ಮಾಡ್ಕೋಬೇಕು. ಅದೇ ರಾಮ ರಹೀಮ, ಅದೇ ಬಣ್ಣಗಳು, ಅದೇ ಇವೆಲ್ಲ ನಡೆಯಲ್ಲ ಮುಂದಕ್ಕೆ. ಟ್ಯಾಕ್ಸ್ ಟೆರರಿಸಂ ಜಾಸ್ತಿ ಆಗ್ತಾ ಇದೆ, ಕಾರ್ಪೊರೇಟ್ಸ್ ಎಲ್ಲ ಒಂದಾಗ್ತಾ ಇದ್ದಾರೆ. ನಂದನ್ ನೀಲಕಿಣಿ ಅವ್ರ ಸ್ಟೇಟ್ಮೆಂಟ್ ಸದ್ಯ ತಾವು ನೋಡಿರ್ಬೋದು ರೀಸೆಂಟ್ ಆಗಿ, ಮೋಹನ್ ದಾಸ್ ಪೈ ಅವ್ರದ್ದು. ಅದರಿಂದ ಸ್ವಲ್ಪ ಜೆನ್ಸಿಗಳಿಗೆ ಅಡ್ವೈಸ್ ಮಾಡೋರು ಬೇಕಾಗಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆ ಹೋರಾಟದ ಗುಣ ಇದೆ. ಆ ಮಕ್ಕಳು ಮುಂದಕ್ಕೆ ಒಳ್ಳೊಳ್ಳೆ ಲೀಡರ್ಸ್ ಆಗ್ಬೋದು. ನಿರ್ಮಲಾ ಸೀತಾರಾಮನ್ ಅವರಿಂದ ಹಿಡಿದು ಅರುಣ್ ಜೇಟ್ಲಿ ಸಾಹೇಬ್ರಿಂದ ಹಿಡಿದು ಲೀಡರ್ಸ್ ಎಲ್ಲರೂ ಅಷ್ಟೇನೆ. ಅಲ್ಕಲಾಂಬಾ, ವಿ ನೋ ಮೆನಿ ಪೀಪಲ್ ದೇರ್. ಬಟ್ ಆ ಮಕ್ಳು ಗೈಡೆನ್ಸ್ ಅವಶ್ಯಕತೆ ಇದೆ. ಆದ್ರೆ ಈಗ ಏನಾಗಿದೆ, ಸಮುದ್ರದಲ್ಲಿ ಪಾಪ ಆಲ್ರೆಡಿ ಎಲ್ಲರೂ ಸೇರ್ಕೊಂಡು ಗಬ್ಬೆಬ್ಸಿರೋ ಸಮುದ್ರ ಅದು. ಟರ್ಮಾಯಿಲ್ಸ್ ಆಲ್ರೆಡಿ ಇರೋ ಸಮುದ್ರದಲ್ಲಿ ನಾವಿಕ ಇಲ್ದಾರ ಹಡಗಾಗಬಾರ್ದು ಆ ಮಕ್ಕಳು. ವೀಕ್ಷಕರೇ, ಒಂದ್ ಕಡೆಯಲ್ಲಿ ವಿದ್ಯಾರ್ಥಿಗಳ ಹೋರಾಟ ಹೇಗ್ ನಡೀತಾ ಇದೆ, ಮತ್ತೊಂದ್ ಕಡೆಯಲ್ಲಿ ಕೇಂದ್ರ ಸರ್ಕಾರ
ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಗಮನ ಹರಿಸುವಂತ ಪ್ರಯತ್ನವನ್ನ ಇಷ್ಟು ತಡವಾಗಿ ಯಾಕೆ ಮಾಡ್ತು ಎನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ಬಳಿಕ.